ಈಗ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈ GST ಕಟ್ತಕ್ಕಂಥದ್ದು ಪ್ರತಿಯೊಂದು ಗೂಡ್ಸ್ ಮೇಲಿದೆ. ಹಾಲು, ಮೊಸರು, ಅರಿಶಿನ ಪುಡಿ, ಹಸಿರು ಬಳೆ, ನೀವು ಸುಡುಗಾಡಿಗೆ ಹೋಗಿ ತೆಂಗಿನಕಾಯಿ ಹೊಡೆಗೂ GST ಇದೆ. ಇವತ್ತು ಸುಮಾರು 64ರಿಂದ 70% ಜನರು ಯಾರು ವಹಿವಾಟದಲ್ಲೆಲ್ಲ ಯಾರು ಬಡವರು ಇದ್ದಾರೆ ಅವರು ಕೂಡ ಇವತ್ತು ಇಂಡೈರೆಕ್ಟಾಗಿ GST ಕಟ್ತಾ ಇದ್ದಾರೆ. ಈ GST ಕಟ್ಟಿದ್ರಿಂದ ಸಾಹುಕಾರಗಳಿಗೆ ಅನುಕೂಲ ಆಗಿದೆ. ಸಾಹುಕಾರಗಳಿಗೆ ಸುಮಾರು ಈ ದೇಶದಲ್ಲಿ 16.5 ಲಕ್ಷ ಕೋಟಿ ಮಾಫಿ ಆಗ್ತಕ್ಕಂಥದ್ದಾಗಿದೆ. ಯಾವ ರೈತರಿಗೆ, ಬಡವರಿಗೆ, ಸಣ್ಣ ಮಧ್ಯಮದಾರರಿಗೆ ಯಾರಿಗೆ ಆಗಿಲ್ಲ. ಇದ್ರ ಬಗ್ಗೆ ವ್ಯಾಪಕವಾಗಿ ಜನರು ಅರ್ಥ ಮಾಡ್ಕೊಳ್ತಾರೆ ನಾನು ಭಾವಿಸ್ತಾ ಇದ್ದೀನಿ. ಕ್ಯಾಶ್ಲೆಸ್ ವ್ಯವಹಾರ ಆಗಲಿ ಅಂತ ಈ ಗೂಗಲ್ ಪೇ, ಫೋನ್ ಪೇ ಮಾಡೋದು, ಆದರೆ ಸಣ್ಣ ವ್ಯಾಪಾರಿಗಳ ಮೇಲೆ ಇದು ದುಷ್ಪರಿಣಾಮ. ಯಾ ಕ್ಯಾಶ್ಲೆಸ್ ರೀ? ಕೌಂಟರ್ ಫೇಕ್ ನೋಟ್ಸ್ RBIನಲ್ಲಿ ಹೇಳ್ತಾ ಇದ್ದಾರಲ್ಲ. ಇವತ್ತು RBIನಲ್ಲಿ ಇವತ್ತು ಹೇಳಿದ್ದಾರೆ ಸುಮಾರು 26,000 ಕೋಟಿ ಅಷ್ಟು ವೆಚ್ಚದಷ್ಟು 2,000 ನೋಟುಗಳು ಪತ್ತೆ ಹಚ್ಚಿದ್ದಾರೆ RBIನವರು. ಇವರೇನೋ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ಅವಾಗಿರ್ತಕ್ಕಂಥದ್ದು 500 ನೋಟುಗಳೇನಿದ್ವು ಇವತ್ತು 1,14 ಲಕ್ಷ ಕೋಟಿನಷ್ಟು 500 ರೂಪಾಯಿ ನೋಟುಗಳು ಫೇಕ್ ಕರೆನ್ಸಿ ಸಿಗ್ತಾ ಇದೆ. ಇವೆಲ್ಲ ಸುಮ್ಮನೆ ಜನಕ್ಕೆ ಸುಳ್ಳು ಹೇಳಿ ಏನೋ ನಡೆಸ್ಕೊಂಡು ಹೋದ್ರು ಪಿಕ್ಚರು, ಜನ ಅರ್ಥ ಮಾಡ್ಕೊಳ್ತಾರೆ.